ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಚೆನ್ನೈಲಿಂದ ಬಂದಿದ್ದೀವಿ. ತಮಿಳ್ನಾಡು, ಬಟ್ ಕನ್ನಡ ಮಾತಾಡ್ತೀರಾ? ಇಲ್ಲ, ಇಲ್ಲಿ ಓದಿದ್ದು ಇಲ್ಲೇ, ಇವಾಗ ಕೆಲಸ ಮಾಡ್ತಿರೋದು ಚೆನ್ನೈ. ಅಪ್ಪ ಸರ್ ಹುಟ್ಟುಹಬ್ಬದಿಂದ ಅಲ್ಲಿಂದ ನಾವು ಬಂದಿದ್ದೀವಿ. ಇಲ್ಲಿ ಬಂದಿದ್ದೀವಿ. ಓಕೆ ಓಕೆ, ಒಳ್ಳೆದಾಗಲಿ. ಸೊ ಅಪ್ಪನವ್ರ ಬಗ್ಗೆ ಏನು ಹೇಳ್ತೀರಾ? ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಅವರೇ ಒಳ್ಳೆಯವರು, ದೇವ್ರ ತರ ಅವರು. ದೇವ್ರ ತರ. ಥ್ಯಾಂಕ್ ಯು. ಓಕೆ ಸರ್. ಹಾಯ್, ಹೇಳ್ರಿ. ನಮಸ್ತೆ. ತಮ್ಮೂರು ಯಾವ್ದ್ರಿ? ನಮ್ಮ ರಾಯಚೂರು ಸರ್. ಓಕೆ. ನೀವು ಇಲ್ಲಿ ಬಂದಿದ್ದು ಅಪ್ಪಣ್ಣವ್ರ ಬರ್ತಡೇ ಬಂದಿದ್ದೀರಾ? ದರ್ಶನ ಮಾಡಿದ್ರಾ? ಆಯ್ತು ಸರ್, ಬೆಳಗ್ಗೆ ಬೆಳಗಿನ ಆಯ್ತು. ಓಕೆ, ಏನ್ ಹೇಳ್ತೀರಾ ಅಪ್ಪಣ್ಣವ್ರ ಬಗ್ಗೆ? ಅವ್ರದ್ದು ಏನು ಹೇಳಕ್ಕೆ ಇಲ್ಲ ಸರ್, ಎಲ್ಲ ಆ ಥರ ಆಗಿದೆ, ಎಲ್ಲ ಒಳ್ಳೇದು, ಎಲ್ಲ ಒಳ್ಳೇದು ಮಾಡಿದ್ರೆ ಜನರಿಗೆಲ್ಲ ಒಳ್ಳೇದು ಮಾಡಿ. ಸರಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಅಪ್ಪಣ್ಣವ್ರು ಎಲ್ಲೇ ಇದ್ರು ನೋಡ್ತಾ ಇರ್ತಾರೆ ಅಲ್ವಾ? ಎಸ್ ಎಸ್, ಖಂಡಿತ ಪ್ರತಿಯೊಬ್ಬರಿಗೂ ಆಶೀರ್ವಾದ ಇದ್ದೇ ಇರುತ್ತೆ. ಅವ್ರನ್ನ ನೋಡಿ ಸುಮಾರು ಜನ ಕಲಿಬೇಕು ಅಲ್ವಾ? ಗ್ಯಾರಂಟಿ ಸರ್. ಥ್ಯಾಂಕ್ ಯು ಸರ್. ತಾವು ಅಪ್ಪಣ್ಣವ್ರ ಬರ್ತಡೇ ಬಂದಿದ್ದೀರಾ? ಸೊ ಏನ್ ಹೇಳ್ತೀರಾ ಅಪ್ಪಣ್ಣವ್ರ ಬಗ್ಗೆ? ದೇವ್ರು ಅಂತ ಹೇಳ್ಬೇಕು ಸರ್. ಯಾವ್ರು ನಿಮ್ದು? ನಮ್ದು ರಾಯಚೂರು ಡಿಸ್ಟ್ರಿಕ್ಟ್. ರಾಯಚೂರು, ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಿಂದ ತುಂಬಾ ಬಂದಿದ್ದಾರೆ. ಅಪ್ಪಣ್ಣವ್ರಿಗೆ ಉತ್ತರ ಕರ್ನಾಟಕ ಅಂದ್ರೆ ತುಂಬಾ ಇಷ್ಟ, ಅದು ಸ್ಪೆಷಲಿ ಹುಬ್ಳಿ ಇಷ್ಟ. ಯಾಕಂದ್ರೆ ನನ್ಗೆ ಗೊತ್ತ, ಯಾಕಂದ್ರೆ ನಾವು ಅಜಯ್ ಫಿಲಂ ಶೂಟಿಂಗ್ ಹೋದಾಗ ನಾನು ಅಪ್ಪಣ್ಣವ್ರು ನನ್ಗೆ ಹೇಳಿದ್ರು ನಾನು ತುಂಬಾ ಇಷ್ಟವಾದ ಊರು ಅಂತ. ಅಣ್ಣ ನಾನು ಅಲ್ಲೇ ಹುಟ್ಟಿದ್ದಣ್ಣ, ಇದೇ ಊರು ಅಂತ ಹೇಳಿದ್ದೆ ನಾನು ಅಪ್ಪಣ್ಣವ್ರಿಗೆ. ಏಯ್ ಕುರಿ ಅಂದಿದ್ರು ಖುಷಿಯಾಗಿ. ಸೊ ಅವ್ರನ್ನ ಮಿಸ್ ಮಾಡ್ಕೋತಾ ಇದೀವಿ ನಾವು ಅಲ್ವಾ? ಅವ್ರು ಇನ್ನೂ ಇರಬೇಕಾಗಿತ್ತು. ಏನ್ ಹೇಳ್ತೀರಾ? ಏನಿಲ್ಲ ಸರ್, ಅವ್ರು ದೇವ್ರು. ಮುಂಚೆ ಫ್ಯಾನ್ಸ್ ಆಗಿದ್ವಿ, ಈಗ ದೇವ್ರ ಭಕ್ತರಾಗಿದ್ದೀವಿ ಸರ್. ದೇವ್ರ ಭಕ್ತರಾಗ್ಬಿಟ್ಟಿದ್ರ. ಎಂತ ಮಾತು. ಸೂಪರ್ ಸೂಪರ್. ಹೇಳಿ ಅಪ್ಪಣ್ಣವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಏನು ಹೇಳಕ್ಕೆ ಒಂದು ಇದನ್ನೇ ಇಲ್ಲ, ಮಾತೇ ಇಲ್ಲ. ಅವರು ಬೇರೆ ಲೆವೆಲ್ ಇದ್ದಾರೆ. ದೇವರಾಗ್ಬಿಟ್ರು ಅವರು, ಎಲ್ಲರ ಪಾಲ್ಗೂ ದೇವರಾಗ್ಬಿಟ್ರು ಅಲ್ವಾ? ಎಲ್ರ ಪಾಲಿಗೆ ದೇವರು. ಬಟ್ ಅವ್ರು ಇರ್ಬೇಕಿತ್ತು, ಇರ್ಬೇಕಾಗಿತ್ತು. ನಿಜ ನಿಜ, ಖಂಡಿತ. ಅವ್ರ ಕಳ್ಕೊಂಡು ತುಂಬಾ ಲಾಸಲ್ಲಿ ಆಯ್ತು. ಕಷ್ಟ, ಹೇಳಕ್ಕೆ ಮಾತೇ ಇಲ್ಲ. ಬಾಸ್ ಬಗ್ಗೆ ಏನು ಮಾತಾಡಕ್ ಆಗ್ತಿಲ್ಲ ನಮ್ಗೆ. ನಮ್ಮ 50ನೇ ವರ್ಷ ಬರ್ಡೇ ಈ ಟೈಮ್ನಾಗ ಬಾತಿದ್ದೀರಿ, ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಮಾಡ್ಬೋದಿತ್ತು. ಏನ್ ಮಾಡಿ ಅವರು ಜೀವಂತವಾಗಿದ್ದಾರೆ ಅಂತೇಳಿ ಇದೀವಿ ಅಷ್ಟೇ ಅಲ್ವಾ? ಹಾಗೆ ಅನ್ಕೊಂಡಿದೀವಿ, ನಾ ಜೀವಂತವಾಗಿದ್ದಾರೆ. ಎಲ್ಲರೂ ಮನಸ್ಸಲ್ಲಿದ್ದಾರೆ. ಅವ್ರು ಹೇಳ್ಕೊಟ್ರ ಕೆಲಸ ಪ್ರತಿಯೊಬ್ರು ಕಲಿಬೇಕು, ಎಲ್ಲರೂ ನೋಡಿ ಕಲಿಬೇಕು ಬೇರೆಯವರು ಅಲ್ವಾ? ಹೆಂಗ್ ಬದುಕ್ಬೇಕು, ಹೆಂಗ್ ಇರ್ಬೇಕು ಅಂತ ಅಲ್ವಾ? ನೋಡಿ ಕಲಿಬೇಕು ನಾವು, ಯಾವ ತರ ಇರ್ಬೇಕು, ಯಾವ ತರ ಮಾತಾಡ್ಬೇಕು, ಬೇರೆಯವ್ರನ್ನ ರೆಸ್ಪೆಕ್ಟ್ ಯಾವ ತರ ಕೊಡ್ಬೇಕಂತ ಅವ್ರನ್ನ ನೋಡಿ ಕಲಿಬೇಕು. ಅದಕ್ಕೆ ದೇವ್ರು ಇಷ್ಟೊಂದು 50 ವರ್ಷದ ಬರ್ಡೇ ಆದ್ರೂ ಬಾಸ್ ನೋಡಕ್ಕೆ ತುಂಬಾ ಜನ ಬಂದಿದ್ದಾರೆ. ಅಲ್ಲಿ ಒಳಗೆ ನಮಗೆ ಒಂಥರ ಬೇಜಾರು. ಅಲ್ಲಿ ಹೋಗಿದ್ವಿ, ನೋಡ್ಕೊಂಡು ಹಂಗೆ ಬಂದ್ಬಿಟ್ವಿ. ಹೋಗಕ್ ಆಗ್ತಿಲ್ಲ ನಮ್ಮ ಕೈಲಿ, ಏನ್ ಮಾಡೋಣ, ಕಳ್ಕೊಂಡು ಒಂಥರ ಬೇಜಾರು ನಮಗೆ ತುಂಬಾ. ಅದಕ್ಕೆ ಜೊತೆಗಿರೋ ಜೀವ ಎಂದೆಂದಿಗೂ ಜೀವ ಅಂತ ಹೇಳಿ. ನಮ್ಮ ಹೆಸರೇನು? ರಾಜು ಸರ್. ತಿರುಗರಿ ಕಡೆ ಯಾವ ರೇ ಸರ್? ಕೊಪ್ಪಳ ಸರ್. ಅಪ್ಪಣ್ಣವರು. ಓಕೆ, ಈ ಕಡೆ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾರೆ ನೋಡಿ. ಓಕೆ, ಯಾವ್ರು ನಿಮ್ದು? ಕೊಪ್ಪಳ ಸರ್. ಕೊಪ್ಪಳ. ಓಕೆ, ಇವಾಗ ಯಾವಾಗ ಬಂದ್ರಿ ನೀವು ಊರಿಂದ? ನಿನ್ನೆ ಬಂದಿದ್ದೀವಿ ಸರ್, ನೋಡಕ್ ಬಂದ್ರ ಅಪ್ಪ ಅವ್ರ ಬರ್ತಡೇಗ? ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಓಕೆ. ಸೊ ಅಪ್ಪಣ್ಣವ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ದೇವ್ರು ಸರ್ ಅವರೆಲ್ಲ. ನಾವು ಅವ್ರು ನೋಡ್ಲಾರ್ದೆ ನಮ್ಮ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅದೊಂದು ತಪ್ಪಾಗಿದೆ. ನೋಡ್ಬೇಕಿತ್ತು ಅವ್ರ ಫಿಲ್ಮ್ ನಾವು ನೋಡಕ್ಕಾಗಿಲ್ಲ ಸರ್. ಅದೊಂದು ಇದು ಮಾಡಿದೆ, ಪ್ರಾಬ್ಲಮ್ ಐತೆ ಅಷ್ಟೇ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುನೀತ್ ರಾಜ್ಕುಮಾರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ. ನಮ್ಮ ಪ್ರೀತಿಯ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವ್ರು ತೋರಿಸಿ, ಇಲ್ಲಿದ್ದಾರೆ, ಮನಸ್ಸಲ್ಲಿದ್ದಾರೆ. ಖಂಡಿತ. ಓಕೆ, ಜೈ ಅಪ್ಪಣ್ಣ. ಬಾಯ್. ಹಾಯ್, ನಮಸ್ಕಾರ. ಫಸ್ಟ್ ನಮ್ಮ ಬಾಸ್ನ ತೋರಿಸಿ, ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ಗಂಧದ ಗುಡಿ ಅಪ್ಪಣ್ಣವರು. ಓಕೆ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ ಅಪ್ಪಣ್ಣವ್ರ ಬಗ್ಗೆ? ಜೈ ಅಪ್ಪು ಬಾಸ್. ದಾನ ಧರ್ಮ ಮಾಡಿ ಆದಷ್ಟು ಎಲ್ಲರಿಗೂ ಅವ್ರು ಏನು ಸರಳತೆ ಹೇಳಿದ್ರು ಅದನ್ನ ವಿನಯಂತ ನಡೀರಿ. ಪ್ರತಿ ಫಿಲಮು 100 ಡೇಸ್ ಆಗಿತ್ತು. ಹಿಂದಿಗೂ ಈಗ ಮೊನ್ನೆ 23 ವರ್ಷ ಆಯ್ತು, ಇವಾಗ ರಿಲೀಸ್ ಆಯ್ತು ಅಪ್ಪು ಸಿನಿಮಾ. ಅಷ್ಟೇ ಹೌಸ್ಫುಲ್ ಆಗಿದೆ. ಅವ್ರು ಒಂದು ಸಿನಿಮಾನ ಎಲ್ಲರೂ ನೋಡೋ ಅಂತ ಸಿನಿಮಾನ ತೆಗೆಯೋದು ಯಾವತ್ತು ನಮ್ಮ ಮನಸ್ಸಲ್ಲಿ ಇರ್ತಾರೆ. ಅವ್ರು ಏನು ಮಾಡಿ ಹೇಳ್ಕೊಟ್ಟವ್ರೆ ಅದನ್ನ ನಾವು ಅಂತ ನಡಿಬೇಕು. ದಾನ ಧರ್ಮ ಮಾಡಬೇಕು, ಮೇಯ್ನ್ ಅದೇ ಇರೋದು. ಆದಷ್ಟು ದಾನ ಧರ್ಮ ಮಾಡಿ ಅವ್ರನ್ನ ಪ್ರೀತಿಸಿ, ಯಾವತ್ತು ಅವ್ರು ದ್ವೇಷಿಸಬೇಡಿ, ಪ್ರೀತಿಸಿ. ಎಲ್ಲರೂ ಅಷ್ಟೇ, ಯಾವ ಅಭಿಮಾನ ಇರಲಿ ಕೇಳ್ಕೊಳೋದು ಒಂದೇ, ದಯವಿಟ್ಟು ಅವ್ರನ್ನ ಪ್ರೀತಿಸ್ಬೇಕು. ನಾನು 4 ವರ್ಷದಿಂದ ಪ್ರತಿ ವರ್ಷನೂ ಏನೇ ರಿಸ್ಕ್ ಇಲ್ಲಿ ಪ್ರತಿ ವರ್ಷನೂ ಬರ್ತಾ ಇದ್ದೀನಿ. ಅವ್ರು ನನ್ನ ಮನಸ್ಸಲ್ಲಿ ಹುಟ್ಟಿದ್ಕಿನ್ನ ನಾನು ಅವ್ರ ಅಭಿಮಾನಿ.
ಸಿಕ್ಕಾಬಟ್ಟೆ 4 ವರ್ಷದಿಂದ 4ನೇ ತಿಂಗಳು ಪಾಪುಯಿಂದಲೂ ಅವರು ಫೋಟೋ ಪ್ರೀತಿಸಿದ್ನಂತೆ. ನಮ್ಮ ಮನೇಲಿ ಹೇಳ್ತಿರೋದು ಅವಾಗ್ಲಿಂದಲೂ ಆ ಫೋಟೋ ಹೇಳಿದ್ರೆ ಡ್ಯಾನ್ಸ್ ಮಾಡೋಣಂತ. ಆ ಥರ ನಮ್ಮ ಮನೇಲಿ ಹೇಳ್ಕೊಂಬಂದಿರೋದು. ಇನ್ನೂ ನಾನು ಹುಟ್ಟಿದ್ಕಿನಲ್ಲ ಇವಾಗ ಡ್ಯಾನ್ಸ್ ಕರ್ನಾಟಕ ನಂಬರ್ 1 ಡ್ಯಾನ್ಸರು. ಇಲ್ಲ ಖಂಡಿತ ಅಪ್ಪು ಅಣ್ಣ ಅವ್ರ ತರ ಡ್ಯಾನ್ಸ್ ಆಡೋರು ಯಾರು ಇಲ್ಲ, ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಇದು ಸತ್ಯವಾದ ಮಾತು. ನಂಬರ್ 1 ಡ್ಯಾನ್ಸರ್ ಕರ್ನಾಟಕದಲ್ಲಿ. ಅವ್ರು ಏನ್ ನಡ್ಸ್ಕೊಟ್ಟವ್ರು 4 ವರ್ಷದಿಂದಲ್ಲ ಪ್ರತಿ ವರ್ಷ ಅಭಿಮಾನಿಗಳು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬರ್ತಾರೆ. ಇದು ಗಾಂಧೀಜಿ ಬಿಟ್ರೆ 30 ಲಕ್ಷ ಜನ ಅವ್ರಿಗೊಬ್ರಿಗೆ ಬಿಟ್ರೆ ಇನ್ಯಾರಿಗೂ ಬಂದಿಲ್ಲ. ಯಾರಿಗೂ ಬರಲ್ಲ. ಅವ್ರ ತರ ಯಾರು ಇರಕ್ ಸಾಧ್ಯನೇ ಇಲ್ಲ. ಅವ್ರು ಏನ್ ಹೇಳೋರು ಅದನ್ನ ನಡ್ಸ್ಕೊಂಡು ಹೋಗ್ಬೇಕು, ಅದನ್ನ ನಮ್ನ ಪ್ರೀತಿಸ್ಕೊಂಡು ಹೋಗ್ಬೇಕು ಅಷ್ಟೇನೆ. ದಯವಿಟ್ಟು ಮನ್ಸಲ್ಲಿ ಇಟ್ಕೊಂಡು ಪ್ರೀತಿಸಿ ಅವ್ರನ್ನ ಯಾವತ್ತೂ ಕಾಪಾಡ್ಕೊಳ್ಳಿ. ಅದೊಂದೇ ಕೇಳ್ಕೊಳ್ಳೋ ಜನಗಳಿಗೆ. ಅವ್ರು ಮನ್ಸಲ್ಲಿ ಇಟ್ಕೊಂಡು ಪೂಜಿಸ್ಬೇಕು. ಅವ್ರು ದೇವ್ರು ಗುಡಿಲಿರೋ ದೇವ್ರೇನು ಗೊತ್ತಿಲ್ಲ, ಅಷ್ಟು ದಾನ ಧರ್ಮ ಮಾಡಿಲ್ವೇನೋ. ಅವ್ರು ಗುಡಿಲಿರೋ ದೇವ್ರ ತೀರ ಹೆಚ್ಚು ಅಷ್ಟು ದಾನ ಧರ್ಮ ಮಾಡೋರೆ. ಎಷ್ಟು ಅನಾಥಾಶ್ರಮ, ರುದ್ರಾಶ್ರಮ ಎಷ್ಟು ಇದು ಮಾಡೋರೆ ಅಂದರೆ ಅವ್ರಿಗೆ ಆ ಥರ ಮಾಡೋಕ್ಕೆ ಯಾವ ಸಾಧ್ಯವೇ ಇಲ್ಲ. ನನಗೆ ಅವ್ರ ಪ್ರಾಣ. ಸುಳ್ಳು ಹೇಳಿದ್ರೆ ನಿಜ ನಂಬ್ತಾರ. ಅವ್ರು ಸತ್ತಾಗ 3 ಡೇಸ್ ಊಟ ಮಾಡಿರಲಿಲ್ಲ. ನಾನು 3 ದಿನ ಊಟ ಮಾಡಿರಲಿಲ್ಲ. ಅಷ್ಟು ಹೋಗಿ ಈಗಲೂ ಜ್ಞಾಪಿಸ್ಕೊಂಡ್ರೆ ಎಲ್ರಿಗೂ ಅಷ್ಟೇ. ಅಪ್ಪು ಅವ್ರ ಜೊತೆ ನಾನು ಕೂಡ ಮಾಡಿದ್ದೆ. ಅಪ್ಪು ಅವ್ರು ನೆನ್ಸ್ಕೊಂಡ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಓಕೆ ಬ್ರದರ್. ಜೈ ಅಪ್ಪು ಬಾಸ್. ಜೈ ಅಪ್ಪು ಬಾಸ್. ಪಟಾಕಿ ಯಾರ್ದಲ್ಲಿ ಒಡೆಯರ್ ನಾವಾಗಿರ್ಬೇಕು. ಕರೆಕ್ಟ್. ಥ್ಯಾಂಕ್ ಯು. ಹಾಯ್ ಹೇಳಿ ಅಪ್ಪರ ಬಗ್ಗೆ. ಇಮ್ರಾನ್ ಅಂತ ನನ್ನ ಹೆಸರು. ಹೇಳಿ ಬ್ರದರ್. ನಾನು ಒಂದು ಮುಸ್ಲಿಂ ಸದೀಕರ ಹುಡುಗ. ಬ್ರದರ್ ಇಲ್ಲಿ ಜಾತಿ ಭಾಷೆ ಏನು ಬರೋದಿಲ್ಲ. ಅವ್ರಿಗೆ ಇಷ್ಟಪಡೋನು. ಆ ಪುನೀತ್ ರಾಜ್ಕುಮಾರ್ ಅವರು ಹೋಗಿದ್ಮೇಲೆ ನಮ್ಗೆ ಬಹಳ ಒಂದ್ ಮನ್ಸಲ್ಲಿ ನೋವಿದೆ. ಆದ್ರೂ ಅವರು ಅಲ್ಲಿಂದ ಶಾಂತಿಯಲ್ಲಿದ್ದಾರೆ, ಇಲ್ಲೂ ಶಾಂತಿ ಇದಾರ ಅವರು. ನಾನು ಬಹಳ ಅವ್ರಿಗೆ ಇಷ್ಟಪಡೋನು. ಇನ್ನೊಂದು ಏನಂದ್ರೆ ಅವರು ಏನೇನ್ ಕೆಲಸ ಮಾಡೋರು, ಏನೇನ್ ಮಾಡಿಲ್ಲ. ಆ ನಡೆಯೋ ಸ್ಟೈಲ್ ಆಗಿರ್ಲಿ, ಆ ಮಾತಾಡೋ ರೀತಿ ಆಗಿರ್ಲಿ, ಪುನೀತ್ ಅವ್ರ ತರ ಯಾರು ಮಾಡಿಲ್ಲ. ಅವ್ರ ತರ ಯಾರು ಹುಟ್ಟಲ್ಲ, ಹುಟ್ಟೋದು ಇಲ್ಲ. ಅವ್ರ ತರ ನಟನೆ ಆಗ್ಲಿ ಡ್ಯಾನ್ಸ್ ಆಗ್ಲಿ ಮಾಡೋರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಇನ್ ಮೇಲೆ ಹುಟ್ಟೋದು ಇಲ್ಲ. ಆ ತರ ಮನುಷ್ಯ ತಿರ್ಗಾ ಬರಲ್ಲ. ದೇವ್ರು ಒಳ್ಳೆಯವ್ರಿಗೆ ದಾರಿ ಬಿಡಲ್ಲ. ಒಳ್ಳೆಯವ್ರಿಗೆ ಬೇಕೇ ಕೊಡಲ್ಲ ದೇವ್ರು ಒಳ್ಳೆಯವ್ರಿಗೆ. ಏನೇನೋ ಆಗ್ಬಿಡುತ್ತೆ. ಶಿವಣ್ಣ ಆಗಿದ್ದಾರೆ, ರಾಘವಣ್ಣ ಆಗಿದ್ದಾರೆ, ಎಲ್ರಿಗೂ ನಮಸ್ಕಾರ. ಅವರು ಬ್ರಹ್ಮ ವಿಷ್ಣು ಮಹೇಶ್ವರರು. ಶಿವಣ್ಣ, ರಾಘಣ್ಣ, ಅಪ್ಪು ಅಣ್ಣವ್ರನ್ನ ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರಿತೀನಿ. ಯಾಕಂದ್ರೆ ಅವ್ರ ಜೊತೆಗಿದ್ದಿದ್ದೆ ಹಂಗೆ. ಆ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹಂಗೆ ಇತ್ತು. ಅವ್ರು ಮಾತಾಡೋ ರೀತಿ, ಒಬ್ರಿಗೊಬ್ರು ಒಂದೊಂದು ಮರ್ಯಾದೆ ಕೊಟ್ಕೊಂಡು ಅವ್ರ ಪ್ರೀತಿಯಿಂದ. 4 ಸರಿ ಮೀಟ್ ಆಗಿದ್ದೀನಿ ಪುನೀತ್ ಅವ್ರಿಗೆ. 4 ಸರಿ ಅವ್ರ ಜೊತೆ ಊಟ ಮಾಡಿದೀನಿ ನಾನು ಶೂಟಿಂಗ್ ಅಲ್ಲಿ ಕೂಡ. ಬಹಳ ದೇವ್ರ ತರ ಮನುಷ್ಯ, ಆ ತರ ಮನುಷ್ಯ ಅವರಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ನಾನು 1ನೇ ಕ್ಲಾಸ್ಗೆ ಫ್ಯಾನ್ಸ್ ಆದನು ಸರ್. ನೋಡಿ ಪವರ್ ಸ್ಟಾರ್ ಅಂತ ಹಾಕೊಂಡಿದ್ದಾರೆ. 1ನೇ ಕ್ಲಾಸಲ್ಲೇ ಫ್ಯಾನ್ಸ್ ಆದನು. ಇದುವರೆಗೂ ನಾನು ಅವರಲ್ಲಿ ಕೆಲವ್ರು ಏನೋ ಹೇಳ್ತಾರೆ, ಬರೀ ಮೂವಿ 100 days ಆಯ್ತು, ಅದಾಯ್ತು ಇದಾಯ್ತು ಅಂತ. ಅದಲ್ಲ ಸರ್, 100 days ಆದ್ರೂ ಕೂಡ ಫಿಲಮ್ ನೋಡಿ ಏನ್ ಕಲ್ತಿದೀವಿ ಅಂತ ಇಂಪಾರ್ಟೆಂಟ್. ನಾನು ರಾಜ್ಕುಮಾರ್ ಮೂವಿ ಇಲ್ಲ ಅಂದ್ರೂ 15 ಸಲ ನೋಡಿದ್ದೀನಿ. 15 ಸಲ ನೋಡಿ ಅಲ್ಲಿ ನಾನು ಏನ್ ಕಲ್ತಿರೋದು ಅಂದ್ರೆ, ನನ್ನ ತಾಯಿ ತಂದೆನ ಯಾವ್ದೇ ತರ ತುಂಬಾ ಗೌರವಿಸ್ಬೇಕು, ಆಶ್ರಮಕ್ಕೆ ಹಾಕ್ಬಾರ್ದು ಅನ್ನೋದು. ಅವ್ರದ್ದು ಕೆಲವೊಂದು ಮೂವಿಗಳು ನೋಡಿ ಮೆಸೇಜ್ ಓರಿಯೆಂಟೆಡ್. ಅವರು ಅಪ್ಪು ಅಣ್ಣ ಅವ್ರ ಸಿನಿಮಾಗಳೆಲ್ಲ ಮೆಸೇಜ್ ಇರ್ತಾ ಇತ್ತು, ಹೆಂಗ್ ಬದುಕಬೇಕು, ಹೆಂಗ್ ಹೋಗ್ಬೇಕು ಅನ್ನೋದು. ಸೊ ಅದು ಪ್ರತಿಯೊಬ್ರು ನಾಯಕರು ಕಲಿಬೇಕು. ಅಂದ್ರೆ ಯಾವ ತರ ದಾರಿಯಲ್ಲಿ ಅವ್ರ ಸಿನಿಮಾಗಳು ನೋಡಿ ಕೆಲವರು ಫ್ಯಾನ್ಗಳು ಅವ್ರ ತರ ಕಲಿತಾರೆ ಅಲ್ವಾ, ಹಂಗೆ. ಎಸ್ ಹೌದು. ಬಟ್ ಏನಂದ್ರೆ ಅವ್ರು ನೋಡಿ, ನಾನು ಅವ್ರ ಮೂವಿ ನೋಡಿ ನಾನು ಹತ್ರ ಬದಲಾಗಿದ್ದೀನಿ. ಯಾರಿಗೊಬ್ರು ಕೆಟ್ಟದ್ ಬಯಸಬಾರ್ದು, ಕೆಟ್ಟವ್ರಿಗೂ ಒಳ್ಳೇದಿನ ಬಯಸ್ಬೇಕು. ಕರೆಕ್ಟ್. ಆ ತರ ಮನ್ಸು, ಯಾಕಂದ್ರೆ ಆ ತರ ಮನ್ಸು, ಆ ತರ ಹೃದಯ ಯಾರಿಗೂ ಬರಲ್ಲ ಸರ್. ನಿಜವಾದ ಪರಮಾತ್ಮ ಅಂದ್ರೆ ಯಾವತ್ತಿದ್ರು ಪುನೀತ್ ರಾಜ್ಕುಮಾರ್ ಒಬ್ಬರೇನೆ. ನಮ್ಮ ಕರ್ನಾಟಕ ನಂಬರ್ 1 ಡ್ಯಾನ್ಸರ್ ಅವರೇ. ಅವರ ಭೇದ ಭಾವ ಎಲ್ಲ ಫಿಲ್ಮ್ ಅಲ್ಲಿ ಎಲ್ಲ ಒಂದೇ ತರ ಹೀರೋಗಳು, ಒಂದೇ ತರ ನೋಡಿಕೊಳ್ಳೋದು ಅವರೇ. ಸರಿ ಇಲ್ಲಿ ನಗುವಿನ ಸರದಾರ ಭಾಗ್ಯವಂತ. ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಅವ್ರ ದೇವ್ರು. ಎಸ್ ಬ್ರದರ್ ಹೇಳಿ, ದೇವ್ರ ಬಗ್ಗೆ ಒಂದ್ 2 ಮಾತಾದ್ರೆ ಮಾತಾಡ್ಬೇಕು ಹೇಳಿ. ಅವರು ದೇವ್ರ ಮನುಷ್ಯ, ಏನು ಮಾತಾಡಕ್ ಬರಲ್ಲ. ಯಾವ ನಿಮ್ದು? ನಮ್ದು ಗುಲ್ಬರ್ಗ. ಓಕೆ ರೀ, ಚಲೋ ಆಗ್ಬಿಟ್ರೆ. ಅಪ್ಪು ಬಾಸ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೈ. ಅಪ್ಪು ಬಾಸ್ ಜೈ. ಧನ್ಯವಾದಗಳು. ಏನ್ ಹೇಳೋದು ಸರ್ ಅವ್ರ ಬಗ್ಗೆ ಒಂದು ಸಿಂಪಲ್ ಏನಂದ್ರೆ, ಇಲ್ಲಿ ಫಸ್ಟ್ ಇದನ್ನ ತೋರಿಸಿ. ಇಲ್ಲಿ ನೋಡಿ, ಮಾನ್ಯತಾ ಬ್ಲಡ್ ಸೆಂಟ್ರು. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಅಪ್ಪು ಅಣ್ಣವರು ಫೋಟೋ ಹಾಕಿದ್ದಾರೆ. ಯಾರೋ ಒಂದ್ಸತಿ ಬಾಲಿವುಡ್ ಬಗ್ಗೆ ಇಲ್ಲೊಬ್ರು ಇಂಟರ್ವ್ಯೂ ತಗೊಳ್ಳೋದು ನೋಡಿದೆ ನಾನು. ಅಲ್ಲಿ ಇರೋರೆಲ್ಲ ಬೇರೆ ತರ ಎಲ್ಲ ವಿಚಿತ್ರವಾಗಿರೋದೆಲ್ಲ ಹೇಳ್ಕೊಡ್ತಾರೆ ಹೀರೋಗಳು, ನಾಯಕರು ಬಾಲಿವುಡ್ ಅವರು. ನಮ್ಮ ಅಪ್ಪು ಅಣ್ಣ ಅವರು ಕಣ್ಣು ದಾನ ಮಾಡಿ, ರಕ್ತದಾನ ಮಾಡಿ ಅಂತ ಹೇಳ್ಕೊಟ್ಟವ್ರು, ಒಂದು ಒಳ್ಳೆ ಮೆಸೇಜ್ ಕೊಟ್ಟವರು. ಇವತ್ತವರೆಗೂ ನನ್ಗೆ ಅವ್ರ ಬಾಸ್ ಇವ್ರ ಬಾಸ್ ಅಂತ ಹೇಳ್ಕೊಂಡಿಲ್ಲ. ನಾನು ಅಪ್ಪವ್ರು ಅವಾಗಿಂದನೂ ನನ್ನ ಫ್ಯಾನು, ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ಇವಾಗಲೂ ಹೇಳ್ತೀನಿ, ಮುಂಚೆಂದೂ ಬ್ಲಡ್ ಕೊಟ್ಕೊಂಡು ಬಂದಿದ್ದೀನಿ. ನನ್ನ ಹತ್ರ ಹೆಚ್ಚು ಕಡಿಮೆ ಒಂದು 15 ಸರ್ಟಿಫಿಕೇಟ್ ಇದೆ ಸರ್. ಈ ಥರ ಇದು ಅಪ್ಪು ಸರ್ದು ನಾನು ಕೊಡಬೇಕು ಅಂತಲೇ ಬಂದೆ. ಡ್ಯೂಟಿ ಇತ್ತು ಇವಾಗ ನನಗೆ. 11 ಗಂಟೆ ಪಿಕಪ್ ಇತ್ತು. ನಾನು ಕ್ಯಾಬ್ ಡ್ರೈವರು. ಬ್ಲಡ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಇನ್ನೂ ಸಮಾಧಿ ಹತ್ರ ಹೋಗಿಲ್ಲ, ಬ್ಲಡ್ ಕೊಟ್ಟು ಹೋಗೋಣ ಅಂತಾನೆ ಬಂದೆ ನಾನು. ಅಪ್ಪು ಅಣ್ಣ ಅವರು ಹೇಳಿದ ದಾರಿಯಲ್ಲಿ ಥ್ಯಾಂಕ್ ಯು ಸರ್. ಜೈ ಅಪ್ಪು ಬಾಸ್. ಜೈ ಅಪ್ಪು ಬಾಸ್.
ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ